ಇನ್ನೊಮ್ಮೆ ಏನಪ್ಪ ಅಂತಂದ್ರೆ ಇದು ಆದಷ್ಟು NIA ಕೊಡ್ರಿ, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಕೊಡ್ರಿ, ಅವ್ರು ಇದನ್ನು ಮಾಡ್ತಾರೆ. ಇದು ಈ ಒಂದು ನಮ್ಮ SIT ಇಂದ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರೆ ತಪ್ಪದ. ತಮಗೆ ಬೇಕಾದಾಗ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ರಾಜ್ಯ ಸರ್ಕಾರದಿಂದ ತೀವ್ರ ಟೀಕೆಯನ್ನು ಶುರು ಮಾಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಅಂತ ಹೇಳಿದ್ದಾರೆ. ಇಲ್ಲ ಅವರು ಸ್ಟಾರ್ಟ್ ಮಾಡಿದ್ರಲ್ರಿ, ವಿರೋಧ ಮಾಡಲಿಲ್ಲ SIT ನೇಮಿಸಿದಾಗ. ಆಗ ನಾವು NIA ಮಾಡ್ತೀವಿ ಅದು ಮೊದಲ ತೊಗೊಂಡಿದ್ದು ನಮ್ಮದಿಂದ ತಕರಾರಿಲ್ಲ ಅನ್ನೋಂಗೆ ಅವರು ಹೇಳ್ತಾ ಇದ್ದಾರೆ. ಇದು ಯಾರೋ ಸರಿಯಿಲ್ಲ, ಯಾರು ತಪ್ಪಾಗಿದೆ, ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ತನಿಖೆಗೆ ಶುರು ಮಾಡಿರಿ, ಸೌಜನ್ಯದಿಂದ ಸ್ಟಾರ್ಟ್ ಆಗಿಲ್ಲ ಹೋಗಲಿ, ಕಡೆಗೆ ಇದು ಬಂದಾಗಾದರೆ ಎಲ್ಲರೂ ಒಪ್ಕೊಂಡು ಮಾಡಬೇಕಾಗಿತ್ತಲ್ಲ. ಆಗ NIA ನೇಮಿಸ್ಬೇಕಾಗಿತ್ತಲ್ಲ. ಇವಾಗ ಬಂದಾಗ ಯಾರು ಈ ಒಬ್ಬ ಮಾಸ್ಕ್ ಮ್ಯಾನ್ ಅಂದ್ರೆ ಚಿನ್ನಯ್ಯ ತೋರಿಸೋದು ಬಂದಾಗ ಇವರು ಅವ ಮುಂದೋಗಿ SIT NIA ಯಾಕೆ ಕೊಡಲಿಲ್ಲ ಅನ್ನೋದು ಇವತ್ತು ಪ್ರಶ್ನೆ ಇದ್ದಾಗ ಅವ್ರು ಉತ್ತರ ಹೇಳೋದಿಲ್ಲ. ಮತ್ತು ಬೇರೆ ಬಟ್ ಏನೋ ಆಗಲಿ, ಈ ಒಂದು ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯನವರು SIT ನೇಮಿಸಿ ಕೆಲವು ಹಂತದವರೆಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಟ್ ಇದನ್ನು BJPಗೆ ಒಪ್ತಾ ಇಲ್ಲ. ಕಾರಣ ಇವರೆಲ್ಲರೂ ಕೂಡ್ಕೊಂಡು ಏನಪ್ಪ ಅಂದರೆ ಧರ್ಮಸ್ಥಳದ ಧರ್ಮವನ್ನು ಹಾಳು ಮಾಡ್ತಾಯಿದ್ದಾರೆ, ಅಪವಿತ್ರ ಮಾಡ್ತಾಯಿದ್ದಾರೆ. ಅಲ್ಲಿ ಆಗುವಂಥ ಘಟನೆಗಳು ಅಂಥವೇನಲ್ಲ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ, ವಾದ ಮಾಡ್ತಾಯಿದ್ದಾರೆ. ಆದರೆ ಇವೆಲ್ಲ ಅನ್ಯಾಯಗಳು, ಸತ್ತದ್ದು ಹೋಗಿದ್ದು ಮಾಡಿದ್ದು ಎಲ್ಲ ಸುಳ್ಳಿನು. ಒಂದು ಸಣ್ಣ ಘಟನೆ ಆದ್ರೆ ದರ್ಶನ್ ಅವ್ರದ್ದು ಒಂದು ಘಟನೆ ಆಗಿದ್ದಕ್ಕೆ ಯಾವ ಪ್ರಮಾಣ ತೊಗೊಳ್ತೇವೆ ಅಂತ ನಿಮಗೆ ಗೊತ್ತದ. ಇದಕ್ಕೆ ಯಾಕೆ ಅವರು ಆಸ್ಪದ ಮಾಡ್ತಾಯಿಲ್ಲ? ಈಗಂತ ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ಒಪ್ಕೊಂಡಿದ್ದಾರೆ.